ಕುರ್ಚಿ ಖಾಲಿ ಇಲ್ಲ, ಆದ್ರೆ ಕುರ್ಚಿಗಾಗಿ ನಡೆಯುವ ರಾಜಕಾರಣ ಮಾತ್ರ ಇನ್ನೂ ಬಿಸಿ ಬಿಸಿಯಾಗಿದೆ. ಒಂದ್ ಕಡೆ ಅಧಿಕಾರದಲ್ಲಿರುವಂತಹ ಮುಖ್ಯಮಂತ್ರಿ, ಇನ್ನೊಂದು ಕಡೆ ಅಧಿಕಾರದ ಭರವಸೆ ಪಡೆದು ಕಾಯ್ತಾ ಇರುವಂತಹ ನಾಯಕ. ದೆಹಲಿಯಲ್ಲಿ ಮೌನ, ಬೆಂಗಳೂರಿನಲ್ಲಿ ಕುತೂಹಲ. ಕರ್ನಾಟಕದ ರಾಜಕಾರಣದಲ್ಲಿ ಇಂದು ಒಂದೇ ಪ್ರಶ್ನೆ: ಕುರ್ಚಿ ಯಾರದ್ದು, ಸಮಯ ಯಾರ ಪರ? ಇದೀಗ ಕಾಂಗ್ರೆಸ್ ಹೈಕಮಾಂಡ್ನ ಒಳಗಡೆ ಲೆಕ್ಕಾಚಾರ, ಡಿಕೆ ಶಿವಕುಮಾರ್ ಅವರ ತಾಳ್ಮೆ ಪರೀಕ್ಷೆ ಮತ್ತು ಸಿದ್ದರಾಮಯ್ಯ ಅವರ ಅನಿವಾರ್ಯತೆಯ ಹಿಂದೆ ಮರೆ ಮಾಡಿರುವಂತಹ ರಾಜಕೀಯ ಸತ್ಯಗಳು. ಕರ್ನಾಟಕ ಕಾಂಗ್ರೆಸ್ನೊಳಗೆ ಈಗ ಮುಖ್ಯಮಂತ್ರಿ ಕುರ್ಚಿಯ ಗೊಂದಲ, ಗಾಂಧಿ ಕುಟುಂಬದ ಮೌನ. ಹಾಗಾದ್ರೆ ಗಾಂಧಿ ಕುಟುಂಬದಲ್ಲಿ ಸಿದ್ದು ಪರ ಯಾರು, ಡಿಕೆಶಿ ಪರ ಯಾರು? ಎಲ್ಲವನ್ನ ನೋಡೋಣ ಇವತ್ತಿನ ಸ್ಪೆಷಲ್ ನಲ್ಲಿ. ರಾಜಕೀಯದಲ್ಲಿ ಕೆಲವೊಮ್ಮೆ ಶಕ್ತಿ ಇದ್ರೂ ಕುರ್ಚಿ ಸಿಗೋದಿಲ್ಲ, ಅನುಕಂಪ ಇದ್ರೂ ನಿರ್ಣಯವಾಗುವುದಿಲ್ಲ. ನಿರ್ಧಾರ ಕೈಗೊಳ್ಳುವವರ ಮೌನ ಅತ್ಯಂತ ಭಾರಿ ರಾಜಕೀಯ ಸಂದೇಶ ನೀಡುತ್ತದೆ. ಇಂದು ಕರ್ನಾಟಕ ಕಾಂಗ್ರೆಸ್ ಒಳಗಿನ ಅತಿ ದೊಡ್ಡ ಪ್ರಶ್ನೆ ಒಂದೇ: ಸಚಿವ ಸಂಪುಟ ಪುನಾರಚನೆ ಆಗುತ್ತಾ? ಬಂಡೆ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಹತ್ತಿ ಕುಳಿತುಕೊಳ್ತಾರಾ? ಈ ಪ್ರಶ್ನೆಯ ಉತ್ತರ ದಿಲ್ಲಿಯಲ್ಲಿದೆ, ಅದು ಕೂಡ ಒಬ್ಬರ ಬಳಿ ಮಾತ್ರ. ಒಂದು ವಿಷಯ ಸ್ಪಷ್ಟ: ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇಬ್ಬರಿಗೂ ಡಿಕೆ ಶಿವಕುಮಾರ್ ಬಗ್ಗೆ ಅನುಕಂಪವಿದೆ. ಅಹಮದ್ ಪಟೇಲ್ಗೆ ನೆರವಾಗಲು ಹೋಗಿ ಜೈಲು ಸೇರಿದ್ದ ಆ ದಿನಗಳು, ಪಕ್ಷಕ್ಕಾಗಿ ಮಾಡಿದ ಹೋರಾಟ, ಪಕ್ಷಕ್ಕಾಗಿ ತನ್ನನ್ನು ತಾನು ಸುಟ್ಟುಕೊಂಡ ಸಂದರ್ಭಗಳು, ಇವೆಲ್ಲವೂ ಗಾಂಧಿ ಕುಟುಂಬಕ್ಕೆ ತಿಳಿದಂತ ವಿಚಾರಗಳೇ. ರಾಹುಲ್ ಗಾಂಧಿಗೂ ಡಿಕೆ ಬಗ್ಗೆ ಅನುಕಂಪ ಇದೆ, ಆದ್ರೆ ಇಲ್ಲಿ ಸಮಸ್ಯೆ ಅನುಕಂಪದಲ್ಲ, ಆತಂಕದಲ್ಲಿದೆ. ರಾಹುಲ್ ಗಾಂಧಿಯ ಮುಂದೆ ಇರುವ ಅತಿ ದೊಡ್ಡ ಭಯ ಏನ್ ಗೊತ್ತಾ? ಸಿದ್ದರಾಮಯ್ಯ ಅವರನ್ನ ಕೈ ಬಿಟ್ರೆ ಕರ್ನಾಟಕವೇ ಕೈ ತಪ್ಪಿ ಬಿಡುತ್ತಾ ಅನ್ನೋ ಭಯ, ಆತಂಕ. ಸಿದ್ದರಾಮಯ್ಯ ಕೇವಲ ಮುಖ್ಯಮಂತ್ರಿಯಲ್ಲ, ಅವರು ಒಂದು ರಾಜಕೀಯ ಧ್ರುವ, ಅಹಿಂದ ಮತ ಬ್ಯಾಂಕ್, ಆಡಳಿತ ಅನುಭವ, ಸಂಘಟನಾ ಹಿಡಿತ. ಇವನ್ನೆಲ್ಲ ಒಟ್ಟಿಗೆ ನೋಡಿದಾಗ ರಾಹುಲ್ ಗಾಂಧಿಗೆ ತುರ್ತು ನಿರ್ಣಯ ತೆಗೆದುಕೊಳ್ಳಲು ಹಿಂಜರಿಕೆ ಉಂಟಾಗ್ತಿದೆ. ಅದೇ ಕಾರಣಕ್ಕೆ 2.5 ವರ್ಷಗಳ ಗಡುವು ಮುಗಿದು 30 ದಿನ ಕಳೆದ್ರು ರಾಹುಲ್ ಗಾಂಧಿ ಈ ವಿಷಯವನ್ನ ಯಾರೊಂದಿಗೂ, ಖರ್ಗೆ ಸಾಹೇಬರೊಂದಿಗೂ, ಕೆಸಿ ವೇಣುಗೋಪಾಲರೊಂದಿಗೂ ಸ್ಪಷ್ಟವಾಗಿ ಚರ್ಚಿಸಿಲ್ಲ. ಮೂಲಗಳ ಪ್ರಕಾರ ಗಾಂಧಿ ಕುಟುಂಬದ ಡಿನ್ನರ್ ಟೇಬಲ್ ಮೇಲೂ ಈ ವಿಷಯ ಇನ್ನೂ ಬಂದಿಲ್ಲ. ಅಂದ್ರೆ ನಿರ್ಣಯಕ್ಕೆ ಬೇಕಾದ ಮನಸ್ಥಿತಿಯೇ ಇನ್ನೂ ಬಂದಿಲ್ಲ. ಇನ್ನು ಇಲ್ಲಿ ಬರುತ್ತೆ ಡಿಕೆ ಶಿವಕುಮಾರ್ ಅವರ ತಾಳ್ಮೆ ಪರೀಕ್ಷೆ. ಅಕ್ಟೋಬರ್ ತನಕ ಕುರ್ಚಿ ಹತ್ತಿರ ಬಂದಿದೆ, ದೆಹಲಿಯಿಂದ ನೀವೇ ಕೂರೋದು ಅಂತ ಭರವಸೆ ನೀಡಲಾಗಿತ್ತು. ಡಿಸೆಂಬರ್ 4ರ ಹೊತ್ತಿಗೆ ಡಿಕೆ ಶಿವಕುಮಾರ್ ಬಣದೊಳಗೆ ಒಂದು ನಂಬಿಕೆ ಗಟ್ಟಿಯಾಗಿತ್ತು: ನಿರ್ಣಯ ಆಗಿ ಹೋಗಿದೆ, ಇನ್ನೇನಿದ್ರು ಯಾವಾಗ ಅನ್ನೋದು ಮಾತ್ರ. ಆದ್ರೆ ಈಗ ಅದಕ್ಕೆ ಬದಲಾಗಿ ಮೌನ, ಮೌನ ಮತ್ತೆ ಮೌನ. ದಿಲ್ಲಿಯಲ್ಲಿ ರಾಹುಲ್ ಗಾಂಧಿಯ ನಿರುತ್ಸಾಹ, ಯಾವುದೇ ಚರ್ಚೆ ಇಲ್ಲ, ಯಾವುದೇ ಆಹ್ವಾನವೂ ಇಲ್ಲ. ಇವೆಲ್ಲವೂ ಡಿಕೆ ಬಣವನ್ನ ವಿಚಲಿತಗೊಳಿಸಿದೆ. ನವೆಂಬರ್ ನಂತರ ರಾಹುಲ್ ಗಾಂಧಿ ಡಿಕೆ ಅವರನ್ನ ವೈಯಕ್ತಿಕವಾಗಿ ಒಮ್ಮೆಯೂ ಭೇಟಿಗೆ ಕರೆಯಲಿಲ್ಲ. ಅಚ್ಚರಿ ಸಂಗತಿ ಏನೆಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್ ಇವರ ಜೊತೆಯಲ್ಲೂ ರಾಹುಲ್ ಗಾಂಧಿ ಕರ್ನಾಟಕದ ವಿಷಯ ಚರ್ಚಿಸಿಲ್ಲ. ಇಲ್ಲಿ ಒಂದು ಸತ್ಯ ನೆನಪಿಡಬೇಕು: ಹಳೆಯ ರಾಜಸತ್ತೆಯಾಗಲಿ, ಇಂದಿನ ಪ್ರಜಾಸತ್ತೆಯಾಗಲಿ, ಸಿಂಹಾಸನವು ಕೂರುವವನ ತಾಳ್ಮೆಯನ್ನ ಮೊದಲಿಗೆ ಪರೀಕ್ಷೆ ಮಾಡುತ್ತದೆ. ಖರ್ಗೆ ಸಾಹೇಬರು ಅಧ್ಯಕ್ಷರಾದ್ರೂ ಪಕ್ಷವನ್ನ ನಡೆಸೋದು ಗಾಂಧಿ ಕುಟುಂಬ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸತ್ಯ. ಅದೇ ಕಾರಣಕ್ಕೆ ಡಿಕೆ ಶಿವಕುಮಾರ್, ಸ್ಯಾಮ್ ಪಿತ್ರೋಡಾ, ಅಂಬಿಕಾ ಸೋನಿ ಹೀಗೆ ಎಲ್ಲರ ಮೂಲಕ ಒತ್ತಡ ಹಾಕಿಸ್ತಿದ್ದಾರೆ. ಆದ್ರೆ ಸಿಂಹಾಸನದ ಕೀಲಿ ಕೈ ಇನ್ನೂ ತೆರೆದಿಲ್ಲ. ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಲ್ಲ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಪರ ರಾಹುಲ್ ಗಾಂಧಿ, ಸಚಿವ್ ಪೈಲಟ್ ಪರ ಪ್ರಿಯಾಂಕಾ ಗಾಂಧಿ, ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಪರ ರಾಹುಲ್, ಜ್ಯೋತಿರಾದಿತ್ಯ ಸಿಂಧ್ಯಾ ಪರ ಪ್ರಿಯಾಂಕಾಗೆ ಸಾಫ್ಟ್ ಕಾರ್ನರ್. ಅದೇ ರೀತಿ ಈಗ ಕರ್ನಾಟಕದಲ್ಲಿ ಸೋನಿಯಾ ಪ್ಲಸ್ ಪ್ರಿಯಾಂಕಾ, ಡಿಕೆ ಪರ ಇದ್ರೆ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಫ್ಯಾಕ್ಟರ್. ಹೀಗಾದ್ರೆ ಪ್ರಶ್ನೆ ಒಂದೇ, ಅದೇನಂದ್ರೆ ಒಂದೇ ಕುಟುಂಬ, ಆದ್ರೆ ಬೇರೆ ಬೇರೆ ರಾಜಕೀಯ ಕ್ಯಾಂಪ್ಗಳು ಯಾಕೆ ಅನ್ನೋದು. ಈ ಒಳಗಿನ ವಿಭಜನೆ ಗೊಂದಲವೇ ಕರ್ನಾಟಕ ಕಾಂಗ್ರೆಸ್ನ ನಿರ್ಣಯವನ್ನು ಹಿಮ್ಮೆಟ್ಟಿಸುತ್ತಿದೆ. ರಾಜಕೀಯದಲ್ಲಿ ಬೆಳೆದು ದೊಡ್ಡ ಸ್ಥಾನಕ್ಕೆ ಹೋಗಿ ಕುಳಿತುಕೊಳ್ಳೋಕೆ ಅರ್ಹತೆ ಮಾತ್ರ ಸಾಲದು, ಟೈಮಿಂಗ್ ಮತ್ತು ಅದೃಷ್ಟ ಬೇಕು.
ಯಾಕಂದ್ರೆ ಬಿಜೆಪಿಯ ನಿತಿನ್ ನವೀನ್ ಉದಾಹರಣೆ ನೋಡಿ. ಬಿಜೆಪಿ ಯುವ ಮೋರ್ಚಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ಸಂಘಟನಾ ಪ್ರವಾಸ ಎಂದು ಉತ್ತರ ಪ್ರದೇಶಕ್ಕೆ ಹೋಗಿದ್ರು. ಲಕ್ನೋ ವಿಮಾನ ನಿಲ್ದಾಣದಲ್ಲಿ ಇಳಿದಾಗ ಅಲ್ಲಿನ ಪ್ರದೇಶ ಯುವ ಮೋರ್ಚಾ ಅಧ್ಯಕ್ಷನಿಂದ ಹಿಡಿದು ಯಾರೊಬ್ಬರು ಸ್ವಾಗತಕ್ಕೆ ಬಂದಿರಲಿಲ್ಲ. ಅಷ್ಟೇ ಅಲ್ಲ, ಆ ಪುಣ್ಯಾತ್ಮ ಫೋನ್ ಕೂಡ ತೆಗೆದುಕೊಳ್ಳಲಿಲ್ವಂತೆ. ಕೊನೆಗೂ ನಿತಿನ್ ನವೀನ್ ಬೇರೆ ಯಾರಿಗೂ ಫೋನ್ ಮಾಡಿ ಕಾರು ತರಿಸಿಕೊಂಡು ಹೋಟೆಲ್ಗೆ ಹೋಗಿದ್ರಂತೆ. ಮೊನ್ನೆ ದೆಹಲಿ ಕಚೇರಿಗೆ ಆ ಯುವ ಮೋರ್ಚಾ ಅಧ್ಯಕ್ಷ ಬಂದು ನಿತಿನ್ ನವೀನರಿಗೆ ನಂದು ತಪ್ಪಾಯಿತು ಎಂದು ಗೋಗರೆಯುವುದು ಬಾಕಿ ಇತ್ತಂತೆ. ಆದ್ರೆ ನಿತಿನ್ ಹಳೆಯದನ್ನ ನೆನಪು ಕೂಡ ಮಾಡಿಕೊಳ್ತೆ ಅರ್ಧ ಗಂಟೆ ಮಾತಾಡಿಸಿ ಚಹಾ ಕುಡಿಸಿ ಕಳುಹಿಸಿದ್ರಂತೆ. 1 ತಿಂಗಳ ಹಿಂದೆ ದೆಹಲಿಗೆ ಬಂದ್ರೆ ನಿತಿನ್ ನವೀನ್ ಅವರು ಧರ್ಮೇಂದ್ರ ಪ್ರಧಾನ್, ಭೂಪೇಂದ್ರ ಯಾದವ್, ಪಿಯೂಷ್ ಗೋಯಲ್ ಅವರ ಸಮಯಕ್ಕಾಗಿ ಕಾದು ಕುಳಿತಿದ್ರಂತೆ. ಈಗ ಈ ಎಲ್ಲಾ ಹಿರಿಯ ನಾಯಕರು ನಿತಿನ್ ಕಚೇರಿಗೆ ಬಂದಾಗ ಸಾಲು ಕಟ್ಟಿ ನಿಂತು ಸ್ವಾಗತ ಕೋರಿ ಗೌರವ ಸಲ್ಲಿಸುವ ಅನಿವಾರ್ಯತೆ ಸೃಷ್ಟಿ ಆಗಿಯೇ ಬಿಟ್ಟಿದೆ. ಅದೇ ವ್ಯಕ್ತಿ, ಅದೇ ಅರ್ಹತೆ, ಬದಲಾದದ್ದು ಏನು? ಸಮಯ ಮತ್ತು ಅದೃಷ್ಟ. ಇದೇ ಪಾಠ ಡಿಕೆ ಶಿವಕುಮಾರ್ ಕಥೆಯಲ್ಲೂ ಅನ್ವಯವಾಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಇತ್ತೀಚೆಗೆ ವಿಚಿತ್ರ ಬೆಳವಣಿಗೆಗಳು. ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಜಾತಿ ಸಮಾವೇಶಗಳು ಶುರುವಾಗಿದೆ. ಕ್ಷತ್ರಿಯ ಸಭೆ, ಬ್ರಾಹ್ಮಣ ಡಿನ್ನರ್ ಮೀಟಿಂಗ್, ಟಿಕೆಟ್ ಹಂಚಿಕೆ ಬಗ್ಗೆ ಅಸಮಾಧಾನ. ಇನ್ನೊಂದೆಡೆ ಕೂರ್ಮಿ ಸಮುದಾಯದ ಪಂಕಜ ಚೌಧರಿ ರಾಜ್ಯಾಧ್ಯಕ್ಷ. ಬ್ರಾಹ್ಮಣ, ಕ್ಷತ್ರಿಯ, ಕೂರ್ಮಿ ಒಳಕಿತ್ತಾಟ ಬಿಜೆಪಿಗೆ ಅಪಾಯದ ಗಂಟೆ. ಸ್ಥಳೀಯರು ಹೇಳುವ ಮಾತು ಸ್ಪಷ್ಟ: ಹಿಂದುತ್ವ ಮತ್ತು ಕಾನೂನು ಸುವ್ಯವಸ್ಥೆ ಮೇಲೆ ಚುನಾವಣೆ ನಡೆದ್ರೆ ಯೋಗಿಗೆ ಲಾಭ. ಜಾತಿ ಪಿಚ್ ಮೇಲೆ ಬಿಜೆಪಿ ಹೋದ್ರೆ ಅಖಿಲೇಶ್ ಯಾದವ್ಗೆ ಲಾಭ. ಅದೇ ದ್ವಂದ್ವ ಈಗ ಬಿಜೆಪಿಯೊಳಗೂ. ಹೌದು, ಉತ್ತರ ಪ್ರದೇಶದಲ್ಲಿ ಬಹಳ ಹಿಂದಿನಿಂದಲೂ ಕ್ಷತ್ರಿಯ ಮತ್ತು ಬ್ರಾಹ್ಮಣ ಸಮುದಾಯದ ನಡುವೆ ಮುನಿಸು ಜಾಸ್ತಿ. ಆದ್ರೆ ಯಾವಾಗ ಯಾದವರು ರಾಜ್ಯ ಆಳುತ್ತಾರೋ ಆಗ ಇಬ್ಬರು ಒಟ್ಟಿಗೆ ಬರ್ತಾರೆ. ಆದ್ರೆ ಈಗ ಬಿಜೆಪಿಯಲ್ಲಿ ನಿಧಾನವಾಗಿ ಜಾತಿ ನಡುವೆ ಕಿತ್ತಾಟ ಶುರುವಾಗಿದೆ. ಇನ್ನೊಂದು ಕಡೆ ಉತ್ತರ ಪ್ರದೇಶದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 7 ಬಾರಿ ಸಂಸದರಾಗಿ ಗೆದ್ದಿರುವ ಕೂರ್ಮಿ ಸಮುದಾಯದ ಗೋರಖಪುರ ಪ್ರಾಂತ್ಯದ ಪಂಕಜ್ ಚೌಧರಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರಿಗೂ ಸಂಬಂಧ ಅಷ್ಟಕ್ಕಷ್ಟೇ. 2024ರಲ್ಲಿ ಬಿಜೆಪಿ ಸಂಘಟನೆಯ ಸ್ಥಿತಿ ಹೇಗಿತ್ತು ಎಂದ್ರೆ, ಸ್ವತಃ ಪ್ರಧಾನಿ ಮೋದಿ ಅವರ ಕ್ಷೇತ್ರ ವಾರಣಾಸಿಯಲ್ಲಿ ಪನ್ನಾ ಪ್ರಮುಖರನ್ನ ನೇಮಿಸಲು ಸಾಧ್ಯವಾಗಿರಲಿಲ್ಲ. ಮೋದಿ ಅವರು ಯೋಗಿ ಅವರ ಮೇಲೆ ಬಿಜೆಪಿ ಜಾಸ್ತಿ ನಿರ್ಭರರಾಗಿದ್ದರಿಂದ ಕಾರ್ಯಕರ್ತರು ಕೆಳಗೆ ಇಳಿದು ಕೆಲಸ ಕೂಡ ಮಾಡಿರಲಿಲ್ಲ. ಈಗ ಮರಳಿ ಜಾತಿವಾರು ಶಾಸಕರು, ಪಕ್ಷದ ಪ್ರಮುಖರು ಬೇಡವೆಂದು ಒಟ್ಟಿಗೆ ಊಟಕ್ಕೆ ಸೇರುತ್ತಿರುವುದು ಬಿಜೆಪಿಗೆ ಒಳ್ಳೆಯ ಸಂಕೇತವಂತೂ ಅಲ್ಲ. ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಹಿಂದುತ್ವ, ಕಾನೂನು ಸುವ್ಯವಸ್ಥೆ ಮೇಲೆ ಚುನಾವಣೆ ನಡೆದ್ರೆ ಯೋಗಿಗೆ ಲಾಭ ಜಾಸ್ತಿ. ಜಾತಿ ಪಿಚ್ ಮೇಲೆ ಬಿಜೆಪಿ ಹೋದ್ರೆ ಅಖಿಲೇಶ್ ಯಾದವ್ಗೆ ಲಾಭ ಜಾಸ್ತಿ. ಒಟ್ನಲ್ಲಿ ಡಿಕೆ ಶಿವಕುಮಾರ್ಗೆ ಅರ್ಹತೆ ಇದೆ, ಅನುಕಂಪ ಇದೆ, ಬೆಂಬಲ ಇದೆ. ಆದ್ರೆ ಸಮಯ, ಆತಂಕ, ರಾಜಕೀಯ ಲೆಕ್ಕಾಚಾರ ಈ ಮೂರು ಸೇರಿದಾಗ ಸಿಂಹಾಸನದ ಕೀಲಿ ಕೈ ಇನ್ನೂ ತೆರೆದೇ ಇಲ್ಲ. ರಾಹುಲ್ ಗಾಂಧಿ ಯಾವಾಗ ಏನು ಯೋಚಿಸ್ತಾರೋ ಅದು ಮಾತ್ರ ಇಡೀ ಕರ್ನಾಟಕದ ರಾಜಕೀಯದ ಭವಿಷ್ಯ ನಿರ್ಧರಿಸಲಿದೆ. ಕರ್ನಾಟಕದ ಕಾಂಗ್ರೆಸ್ನ ಕುರ್ಚಿ ಗದ್ದಲವಾಗಲಿ, ಉತ್ತರ ಪ್ರದೇಶದ ಬಿಜೆಪಿಯ ಜಾತಿ ರಾಜಕಾರಣವಾಗಲಿ, ಎಲ್ಲೆಡೆ ಪಾಠ ಒಂದೇ: ರಾಜಕಾರಣದಲ್ಲಿ ಅರ್ಹತೆ ಮಾತ್ರ ಸಾಲದು, ಸಮಯ ಮತ್ತು ಅದೃಷ್ಟ ಕೈ ಹಿಡಿಬೇಕು. ನಿತಿನ್ ನವೀನ್ರ ಟೈಮ್ ಬದಲಾಗದೆ, ಡಿಕೆ ಶಿವಕುಮಾರ್ ಅವರ ಟೈಮ್ ಅದು ಯಾವಾಗ ಬರುತ್ತೆ ಅನ್ನೋದು ಇನ್ನೂ ರಹಸ್ಯವಾಗಿದೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ @6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ.
ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.